Welcome to modern JavaScript from beginning. Now ನಮ್ಮ ಹಳೆ ವಿಡಿಯೋದಲ್ಲಿ we just saw ಸ್ಟ್ರಿಂಗ್ ಮತ್ತೆ ಸ್ಟ್ರಿಂಗ್ ಮೆಥಡ್ಸ್ ಗಳ ಇಂಪಾರ್ಟೆನ್ಸ್ ಮತ್ತೆ ಅದನ್ನು ಹೇಗೆ ಯೂಸ್ ಮಾಡಬಹುದು ಎಂಬುದಾಗಿ ನೋಡಿದ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ we will be looking into a ಹೊಸ ಫೀಚರ್ JavaScript ES6 ನಲ್ಲಿ ಬರುವಂತಹ ಒಂದು ಫೀಚರ್ ಅನ್ನು ನೋಡೋಣ. It is called as template literals. ಸೊ ಏನಿದು ಟೆಂಪ್ಲೇಟ್ ಲಿಟರಲ್ಸ್? ಸೊ ಇದರ ಬಗ್ಗೆ ಎಕ್ಸಾಂಪಲ್ಸ್ ಮುಖಾಂತರನೇ ನಾವು ನೋಡೋಣ. ಸೊ ಈ ಟೆಂಪ್ಲೇಟ್ ಲಿಟರಲ್ಸ್ ಆರ್ ಎಲ್ಲ ಪಾಸಿಬಲ್ ಕಂಪ್ಯಾಟಿಬಲ್ ಬ್ರೌಸರ್ಸ್ ಅಲ್ಲಿ ರನ್ ಆಗುತ್ತೆ. ಸೊ ನೀವು ಈಗ ಕೂಡ IE ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯೂಸ್ ಮಾಡುದು ಅಂತಿದ್ರೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ IE ಈಗನು ES6 ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಟೆಂಪ್ಲೇಟ್ ಲಿಟರಲ್ಸ್ ವಿಲ್ ಬಿ ಬಿಟ್ ಡಿಫಿಕಲ್ಟ್. ಅದಲ್ಲದೆ ಮಾಡರ್ನ್ ಯಾವುದೇ ಬ್ರೌಸರ್ ನಲ್ಲಿ ES6 ಇರುವಂತಹ ಯಾವುದೇ ಬ್ರೌಸರ್ ನಲ್ಲಿ ಟೆಂಪ್ಲೇಟ್ ಲಿಟರಲ್ಸ್ ಅನ್ನು ಈಸಿಯಾಗಿ ಯೂಸ್ ಮಾಡಬಹುದು. ಸೊ ಯಾಕೆ ಇದು ಟೆಂಪ್ಲೇಟ್ ಲಿಟರಲ್ಸ್? ನಾವು ಒಂದು 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 ಚಿಕ್ಕ ಎಕ್ಸಾಂಪಲ್ ಮುಖಾಂತರ ಟೆಂಪ್ಲೇಟ್ ಲಿಟರಲ್ಸ್ ಇಲ್ಲದೆ ಯೂಸ್ ಮಾಡುವಾಗ ಏನೇನಾಗುತ್ತೆ, ಅಥವಾ ಟೆಂಪ್ಲೇಟ್ ಲಿಟರಲ್ಸ್ ಯೂಸ್ ಮಾಡದೆ ವಾಟ್ ಆರ್ ದ ಕಾಂಪ್ಲೆಕ್ಸಿಟೀಸ್ ವಿ ಆರ್ ಫೇಸಿಂಗ್, ಅದಾದ ನಂತರ ಅದೇ ಎಕ್ಸಾಂಪಲ್ ಅನ್ನು ಟೆಂಪ್ಲೇಟ್ ಲಿಟರಲ್ಸ್ ಯೂಸ್ ಮಾಡಿ ಎಷ್ಟು ಎಫಿಷಿಯಂಟ್ ಆಗಿ ಮಾಡಬಹುದು ಎಂಬುದಾಗಿ ಜಸ್ಟ್ ನೋಡೋಣ. ಓಕೆ, ಸೊ ವಿದೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಇಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, I'll create some constants. Okay, const name is equal to web developer. Let me increase the size. Okay, and ಸೊ ನಾವು ಕೆಲವು ಕಾನ್ಸ್ಟೆಂಟ್ಸ್ ಅನ್ನು ಇನಿಷಿಯಲೈಸ್ ಮಾಡಿ ಅದಕ್ಕೆ ವ್ಯಾಲ್ಯೂಸ್ ಅನ್ನು ಹಾಕಿದ್ವಿ. ಸೊ ಏನಂತ ಹೇಳಿದ್ರೆ ನೇಮ್, ಏಜ್, ಜಾಬ್ ಮತ್ತೆ ಸಿಟಿ ಎಂಬ 4 ಕಾನ್ಸ್ಟೆಂಟ್ಸ್ ಅನ್ನು ನಾವು ರೆಡಿ ಮಾಡಿದ್ವಿ. ಈಗ ನಿಮ್ಗೆ HTML ಅನ್ನು ಬ್ರೌಸರ್ ಅಲ್ಲಿ ರೆಂಡರ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಅದೇ ತರ ಜಾವಾ ಸ್ಕ್ರಿಪ್ಟ್ ಇಂದ ಥಿಂಕ್ ದಟ್ ದಿಸ್ ಇಸ್ ಜಾವಾ ಸ್ಕ್ರಿಪ್ಟ್ ಫೈಲ್ ಅಲ್ಲ. ಸೊ ಜಾವಾ ಸ್ಕ್ರಿಪ್ಟ್ ಇಂದ ಯು ಕ್ಯಾನ್ ರೆಂಡರ್ HTML ಟು ದ ಬ್ರೌಸರ್. ಅರ್ಥ ಆಯ್ತಾ? ಜಾವಾ ಸ್ಕ್ರಿಪ್ಟ್ ಇಂದ ನಿಮ್ HTML ಅನ್ನು ಬ್ರೌಸರ್ ಗೆ ರೆಂಡರ್ ಮಾಡಬಹುದು. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಡಾಮ್ ಮ್ಯಾನಿಪುಲೇಷನ್. ಆ ಡಾಮ್ ಮ್ಯಾನಿಪುಲೇಷನ್ ಈ ಸೀರೀಸ್ ಗಳ ನೆಕ್ಸ್ಟ್ ಸೀರೀಸ್ ನಲ್ಲಿ ಬರುತ್ತೆ. ಸೊ ಈ ಬೇಸಿಕ್ಸ್ ಕಲ್ತ ನಂತರ ವಿ ಆರ್ ಗೆಟಿಂಗ್ ಇನ್ ಟು ಡಾಮ್ ಮ್ಯಾನಿಪುಲೇಷನ್. ಸೊ ಡಾಮ್ ಮ್ಯಾನಿಪುಲೇಷನ್ ಕಲಿತೆ ಮಾತ್ರ ಯು ಕ್ಯಾನ್ ಡೂ ಸಮಥಿಂಗ್ ಆನ್ ಪ್ರಾಜೆಕ್ಟ್ಸ್. ಯಾಕಂತ ಹೇಳಿದ್ರೆ ಪ್ರಾಜೆಕ್ಟ್ ಇಸ್ ಡೈನಾಮಿಕಲಿ ರೆಂಡರಿಂಗ್ HTML, ರೈಟ್? ಜಾವಾ ಸ್ಕ್ರಿಪ್ಟ್ ಅಂದ್ರೆ ಡೈನಾಮಿಕಲಿ HTML ಅನ್ನು ಹೇಗೆ ಬ್ರೌಸರ್ ಗೆ ರೆಂಡರ್ ಮಾಡ್ಲಿಕ್ಕೆ ಆಗುತ್ತೆ ಎಂಬುದಾಗಿ. ಸೊ ನಾವೀಗ ಜಸ್ಟ್ ಅದರ ಒಂದು ಸ್ನಿಪ್ಪೆಟ್ ನೋಡುವ. ಟು ಗಿವ್ ಯು ಅನ್ ಎಕ್ಸಾಂಪಲ್, ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ವಿಲ್ ಜಸ್ಟ್ ಗಿವ್ ಯು ಅ ಸ್ಮಾಲ್ ಸ್ನಿಪ್ಪೆಟ್ ಆಫ್ ಎಕ್ಸಾಂಪಲ್. ಹೇಗೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ನಿಮ್ಮ HTML ನಿಮ್ಮ ಬ್ರೌಸರ್ ಅಲ್ಲಿ ಏನಾದ್ರೂ ರೆಂಡರ್ ಮಾಡಬಹುದು ಎಂಬುದಾಗಿ ನೋಡೋಣ. ಓಕೆ, ಸೊ ಏನ್ ಮಾಡುವ ಅಂತ ಹೇಳಿದ್ರೆ, ಐ ವಿಲ್ ಇನಿಷಿಯಲೈಸ್ ಅ ವೇರಿಯಬಲ್ ಕಾಲ್ಡ್ ಆಸ್ HTML ಎಂಬ ಒಂದು ವೇರಿಯಬಲ್ ಇನಿಷಿಯಲೈಸ್ ಮಾಡೋಣ. ಸೊ ನೆಕ್ಸ್ಟ್, without using template literals, without using template literals, that is ES5, we are going to render HTML to browser with JavaScript. JavaScript ಯೂಸ್ ಮಾಡಿ HTML ಅನ್ನು ಬ್ರೌಸರ್ ಗೆ ರೆಂಡರ್ ಮಾಡುವಂತದ್ದು. ಓಕೆ, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡು, ಬಟ್ ವಿದೌಟ್ ಯೂಸಿಂಗ್ ಟೆಂಪ್ಲೇಟ್ ಲಿಟರಲ್ಸ್. ಟೆಂಪ್ಲೇಟ್ ಲಿಟರಲ್ಸ್ ಯೂಸ್ ಮಾಡದೆ ಹಳೆ ಮೆಥಡ್ ಅಲ್ಲಿ ES5 ಅಲ್ಲಿ ಏನ್ ಮಾಡ್ತಿದ್ರು ಅದೇ ರೀತಿಯಲ್ಲಿ ಮಾಡೋಣ. ಸೊ ದಿಸ್ HTML is equal to ಕೋಡ್ಸ್ ಒಳಗೆ UL. ಓಕೆ, UL ಆದ ನಂತರ ನಿಮ್ಮ LI ಆದ ನಂತರ ಇಫ್ ಯು ಹ್ಯಾವ್ ಅ ಲೇಬಲ್ ಕೊಡ್ಬೋದು, ನೇಮ್, ರೈಟ್? ಅದಾದ ನಂತರ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತ ಹಾಗೆ ಸ್ಟ್ರಿಂಗ್ ಮೆಥಡ್ಸ್ ಅಲ್ಲಿ ಕಲ್ತ ಹಾಗೆ ಪ್ಲಸ್ ಕೋಡ್ಸ್ ಕೊಟ್ಟು ಪ್ಲಸ್ ನೇಮ್, ಕ್ಲೋಸ್ ದಟ್ ಪ್ಲಸ್
ಕೋಡ್ಸ್ ಅನ್ನು ಮುಗಿಸಿ. ಓಕೆ, ನೆಕ್ಸ್ಟ್ ಡೂ ಅ ಕ್ಲೋಸ್ ದಿಸ್ li ಅನ್ನು ಕ್ಲೋಸ್ ಮಾಡಿ. ರೈಟ್, li ಕ್ಲೋಸ್ ಮಾಡಿದ ನಂತರ ಓಪನ್ ದಟ್ li ಅನ್ನು ಓಪನ್ ಮಾಡಿ. ನೆಕ್ಸ್ಟ್ ವ್ಯಾಲ್ಯೂ ಅನ್ನು ಹಾಕಿ. ನೆಕ್ಸ್ಟ್ ವ್ಯಾಲ್ಯೂ ಈಸ್ ಏಜ್. ರೈಟ್, ಏಜ್ ಆದ ನಂತರ ಪ್ಲಸ್ ಏಜ್ ಏಜ್ ಅನ್ನು ಕೊಟ್ಟ ಮೇಲೆ ಜಸ್ಟ್ ಕ್ಲೋಸ್ ದಟ್ ನೆಕ್ಸ್ಟ್ li ಅನ್ನು ಕ್ಲೋಸ್ ಮಾಡಿ. After closing that li, open the next li. And you should show li ಅನ್ನು ಕ್ಲೋಸ್ ಮಾಡಿದ ನಂತರ after that next one will be your job. Right, job. Yes, job. So colon give you a plus. This is all pain, real pain. Idu madlikke it's really difficult. So we'll do it in an easy way. So this is how you need to do, because I always get too offended by all this stuff. Right, and close ಮಾಡಿದ ನಂತರ then close that with li. Okay, so you need not do this. This is just an example. ನಿಮಗೋಸ್ಕರ ಎಕ್ಸಾಂಪಲ್ ಕೊಡ್ತಿದ್ದೇನೆ, ಇದನ್ನು ಹೇಗೆ ಮಾಡಬಹುದು ಅಂತ. ಇನ್ನೇನು ನಮಗೆ ಬಾಕಿ ಇದೆ? We have the city, right? So city, before that just a plus, just give the space there, and then another space, we'll give an enter. Do this way. All right, and then we'll close that li. Right, and then we will close that particular ul. Okay, ಸೊ ಇದು ನಾವೀಗ ಬರ್ದಾಯ್ತು ಇಲ್ಲಿ. ಸೊ ಅದಾದ ನಂತರ ಈಗ ಈ ಜಾವಾ ಸ್ಕ್ರಿಪ್ಟ್ ಅನ್ನು ಬ್ರೌಸರ್ಗೆ ಹೇಗೆ ರೆಂಡರ್ ಮಾಡುದು ಎಂಬುದಾಗಿ ನೋಡೋಣ. ಸೊ ಡೋಂಟ್ ವರಿ ಗೈಸ್, ಡೋಂಟ್ ವರಿ, ಇದನ್ನೆಲ್ಲ ನಾವು ಕಲಿತೇವೆ DOM ಮ್ಯಾನಿಪುಲೇಷನ್ ಅಲ್ಲಿ. ಸೊ ಡಾಕ್ಯುಮೆಂಟ್ ಡಾಟ್ ಬಾಡಿ ಡಾಟ್ ಇನ್ನರ್ HTML. ಓಕೆ, ಇನ್ನರ್ HTML is equal to HTML. ರೈಟ್, ಇದನ್ನು ಸೇವ್ ಮಾಡೋಣ. ಸೇವ್ ಮಾಡಿದ ನಂತರ just we'll go to the browser. Yes, so now your browser has been rendered. HTML ಅಲ್ಲಿ ಒಂದು ಲೈನ್ ಬರೆಯದೆ ಬರೀ ಜಾವಾ ಸ್ಕ್ರಿಪ್ಟ್ ಇಂದಾಗಿ ನಾವು ನಮ್ಮ ಬ್ರೌಸರ್ ಅಲ್ಲಿ ನಮ್ಮ ಕಂಟೆಂಟ್ ಅನ್ನು ರೆಂಡರ್ ಮಾಡಿದ್ವಿ. ರೈಟ್, HTML ಏನೂ ಇಲ್ಲ, ಜಸ್ಟ್ ನನ್ನ ಮಾರ್ಕಪ್ ಮಾತ್ರ ಇದೆ. ಅದಾದ ನಂತರ ಜಸ್ಟ್ ಬೈ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ನಾವು ಮಾಡಿದ್ವಿ. ಸೊ ಈಗ ದಿಸ್ ವಾಸ್ ಅ ರಿಯಲ್, ಏನ್ ಹೇಳೋದು, ಇಟ್ ವಾಸ್ ರಿಯಲ್ ಡಿಫಿಕಲ್ಟಿ ಟು ಡೂ ಇಟ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ನಮ್ಗೆ 4 ವೇರಿಯೇಬಲ್ಸ್ ಅನ್ನು ಪಾಸ್ ಮಾಡ್ಲಿಕ್ಕೆ ಐ ಹ್ಯಾವ್ ಟೇಕನ್ ಸೋ ಮಚ್ ಆಫ್ ಟೈಮ್. ಸೊ ಥಿಂಕ್ ದಟ್ ಇನ್ನು ಬೇರೆ ಎಲ್ಲ ಫಂಕ್ಷನಾಲಿಟೀಸ್ ಮಾಡ್ಬೇಕು ಅಂತಿದ್ರೆ ಇಟ್ ವಿಲ್ ಬಿ ರಿಯಲಿ ಡಿಫಿಕಲ್ಟ್ ಅಲ್ಲ. ಸೊ ಟು ಇರಾಡಿಕೇಟ್ ದಟ್ ಪ್ರಾಬ್ಲಮ್, ಹೊಸ ವರ್ಷನ್ ಆಫ್ ಜಾವಾ ಸ್ಕ್ರಿಪ್ಟ್ ES6 ಅಲ್ಲಿ ವಿ ಯೂಸ್ ಟೆಂಪ್ಲೇಟ್ ಲಿಟ್ರಲ್ಸ್. ಓಕೆ, ಸೇಮ್ ಎಕ್ಸಾಂಪಲ್ ಅನ್ನು ಟೆಂಪ್ಲೇಟ್ ಲಿಟ್ರಲ್ಸ್ ಯೂಸ್ ಮಾಡಿ ಹೇಗೆ ಅಂತ ನೋಡುವ. ವಿತ್ ಯೂಸಿಂಗ್ template literals, right? Literals ES6. Okay, so we'll do it now. Same way template literals ali hege embudagi we'll see. So HTML is equal to, so illi when you are using template literals alla, you shouldn't use quotes, you should use backticks. So backticks embudu nimma one key ide alla, first number 1 key in your keyboard, adra left ಅಲ್ಲಿ ಇರುವಂತ key is something called as backticks. Okay, you have to use backticks here. Backticks use ಮಾಡಿ. Okay, backticks use ಮಾಡಿ, you have to write first ul. We are doing the same thing. ಅದಾದ ನಂತರ ul ಅನ್ನು ಕ್ಲೋಸ್ ಮಾಡಿ. ul ಅನ್ನು we are closing ul, and then couple of li's. ಎಷ್ಟು li ಬೇಕು ನಮಗೆ? We are just doing 4 li's ಅಲ್ಲ. Copy
4 LIs, right? 4 LIs ಆದ ನಂತರ now the first thing we want is name. Okay, great, name. ಅದಾದ ಮೇಲೆ just doing dollar dollar curly braces and then write the name. So this is same as this. This is same as this. So look how easy and how neat it is. ಎಷ್ಟು easy ಮತ್ತೆ ಎಷ್ಟು neat ಇದೆ ಎಂಬುದಾಗಿ ನಿಮಗೆ ಇಲ್ಲಿ ನೋಡಬಹುದು. Next one is age, right? Dollar age. Next is job, right? Job. Next is city. City. Okay, so ನಿಮಗೆ ಬೇಕಾದ್ರೆ ವ್ಯಾಲ್ಯೂಸ್ ಚೇಂಜ್ ಮಾಡ್ತೇನೆ ನಾನು ಇಲ್ಲಿ ಮನಿ ಇದ್ದದ್ದು. ಲೆಟ್ ಮೀ ಚೇಂಜ್ ದಿಸ್ ಟು ಗೌರವ್, ರೈಟ್? ಸೇವ್ ಇಟ್. ಸೇವ್ ಆದ ಮೇಲೆ what we have to do, we have to do the same stuff again. Okay, so this is what we are going to do now. Save it. We'll go to the browser. Yes, the name has been changed to Gaurav. Okay, so this is how easy it is. It is too easy there by using template literal. So this has come in ES6 here. So guys, try to understand, ಅರ್ಥ ಮಾಡ್ಕೊಳ್ಳಿ ಹೇಗೆ ನೀವು ಟೆಂಪ್ಲೇಟ್ ಲಿಟರಲ್ಸ್ ಅನ್ನು ಯೂಸ್ ಮಾಡಬಹುದು. ನಾವು ನಮ್ಮ ಈ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ if you want to dynamically ನಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ರೆಂಡರ್ ಮಾಡಬೇಕು ಅಂತಿದ್ರೆ we can directly use template literals rather than this particular old method. ಈ particular old method ಯೂಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. this is you can use, ನಿಮ್ಗೆ ಬಿಟ್ಟಿದ್ದು ಅದು. ಆದ್ರೆ ಇದು ತುಂಬಾ ಈಸಿಯಾಗಿ ಫ್ಲೆಕ್ಸಿಬಲ್ ಆಗಿ ಮಾಡ್ಲಿಕ್ಕಾಗುತ್ತೆ. ಯು ಶುಡ್ ಯೂಸ್ ಅ ಬ್ಯಾಕ್ ಟಿಕ್ಸ್ ಯೂಸ್ ಮಾಡಿದ ನಂತರ ವೇರಿಯೇಬಲ್ ಅನ್ನು ನೀವು ಅಲ್ಲಿ ಹಾಕ್ಬೇಕು ಅಂತಿದ್ರೆ ಯು ಹ್ಯಾವ್ ಟು ಯೂಸ್ ಡಾಲರ್ ಅಂಡ್ ದೆನ್ ದ curly braces, okay, or the flower brackets, sorry, flower brackets, dollar sign and then the flower brackets. ಇದೇ ತರ ಫಂಕ್ಷನ್ಸ್ ಕೂಡ ಮಾಡಬಹುದು. ವಿ ಹ್ಯಾವ್ ನಾಟ್ ಇವನ್ ಟಚ್ಡ್ ಫಂಕ್ಷನ್ಸ್ ಅನ್ನು ನಾವು ಮುಟ್ಲಿಲ್ಲ, ಆದ್ರೂ ಜಸ್ಟ್ ಗಿವ್ ಅ ಡೆಮಾನ್ಸ್ಟ್ರೇಷನ್. ಫಂಕ್ಷನ್ hello, right? Function hello, it should return a string of hello. Just imagine it will return a string of hello, and here you can call one more li, right? One more li and close that li, and inside that ಹೇಗೆ ನೀವು ಫಂಕ್ಷನ್ಸ್ ಅನ್ನು ಕಾಲ್ ಮಾಡಬಹುದು by using this, and you can say hello. Since it's a function, you have to call this as a function. Save. Yes, you got hello because it returned the value hello. So ಇದೇ ತರ ಫಂಕ್ಷನ್ಸ್ ಯೂಸ್ ಮಾಡ್ಲಿ. ಅದೇ ತರ ಎನಿ ಕೈಂಡ್ ಆಫ್ ಕಂಡೀಷನಲ್ಸ್ ಕೂಡ ಇದ್ರೊಳಗೆ ಯೂಸ್ ಮಾಡಬಹುದು. ಸೊ that's it for this particular video. ಸೊ ನಿಮ್ಗೆ ಟೆಂಪ್ಲೇಟ್ ಲಿಟರಲ್ಸ್ ಬಗ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ದಿಸ್ ಇಸ್ ಇಂಪಾರ್ಟೆಂಟ್. ನಮ್ಮ ಎಲ್ಲಾ ಪ್ರಾಜೆಕ್ಟ್ ಅಲ್ಲಿಯೂ ಮತ್ತೆ ಎಲ್ಲಾ ಜಾವಾ ಸ್ಕ್ರಿಪ್ಟ್ ಫ್ಯೂಚರ್ಸ್ ಎನ್ಹಾನ್ಸ್ಮೆಂಟ್ ಅಲ್ಲಿ ಯು ಹ್ಯಾವ್ ಟು ಯೂಸ್ ಟೆಂಪ್ಲೇಟ್ ಲಿಟರಲ್ಸ್. ತುಂಬಾ ಈಸಿ ಆಗುತ್ತೆ because that's an ES6 features. Okay, so with that note, we will end this particular video. We'll start with arrays and arrays methods in the next lecture or next video, probably the fundamental part of any programming language. Okay, so till then, if you like this video, like, share and subscribe, and see you in the next video. Thank you so much.